ನಾನು ಹೇಳ್ತಿರೋದು ನನ್ ಮನಸ್ಫೂರ್ತಿಯಾಗಿ ನನ್ ಕಣ್ಣ ನೀರ್ ಬರ್ತಾ ಇದೆ. ನನ್ ಮನಸ್ ತುಂಬಿ ಹೇಳ್ತಾ ಇದ್ದೀನಿ. ನನಗೆ ಅದೊಂದ್ ಆಸೆ ಇದೆ. ಬಟ್ ಏನಾದ್ರೂ 4 ವರ್ಷ ಬದುಕ್ಬೋದು, ಇನ್ ಬಾಳಾದ್ರೆ 4-5 ವರ್ಷ. ಹಂಗಾಗಿ ನಂಗ್ ಅದೊಂದ್ ಆಸೆ ಇದೆ. ಆಸೆ ಪೂರ್ತಿ ಮಾಡ್ತೀರಾ ಅಣ್ಣ? ನೀವ್ ಆತರ ಎಲ್ಲ ಹೇಳಿದ್ರೆ ನಂಗೆ ತುಂಬಾ ಬೇಜಾರಾಗ್ಬಿಡುತ್ತಮ್ಮ. ದಯವಿಟ್ಟು ಇಲ್ಲ, ನೀವ್ ಹೇಳಿದ್ರಲ್ಲ ಒಂದ್ 3-4 ವರ್ಷ ದೇವ್ರು ನಂಗೆ ಅಷ್ಟೇ ಆಯಸ್ ಕೊಡ್ಬೋದು ಅಂತ. ಹೌದು, ನಿಜ ನಿಜ ಮಾತ್ ಕೇಳಿ ಬಹಳ ಬೇಜಾರಾಯ್ತು. ಬಟ್ 100 ವರ್ಷ ಚೆನ್ನಾಗಿರಿ. ನಾನ್ 4 ವರ್ಷ ಹಿಂದಿದ್ದದ್ದು ಈಗಿಲ್ಲ ಅಣ್ಣ. ಬಟ್ ಇನ್ನು 4 ವರ್ಷ ಕಂಪ್ಲೀಟ್ ಆಗುತ್ತ ಅಂತ ನಮ್ಗೆ ಗೊತ್ತಿಲ್ಲ. ಹಲೋ, ಹಲೋ ಹೇಳಿ ಹೇಳಿ. ಹಾ, ಆರಾಮ್ರಿ ಅಣ್ಣ? ಆರಾಮಿದೀನಿ. ಯಾರು? ನಾವು ಇಲ್ಲಿ ವಿಜಯಪುರ ಜಿಲ್ಲೆಯಿಂದ ಚಡ್ಚನ್ ತಾಲೂಕದಿಂದ ಗಂಗಾಬಾಯಿ ಅಂತ. ಹೇಳಿಮ್ಮ. ನಾವು ನಿಮ್ದು ಎಪಿಸೋಡ್ ಭಾಳ ದಿವ್ಸ ನೋಡ್ತೀನ್ರಿ ಅಣ್ಣ. ಅದ್ ಯಾರೋ ಒಬ್ರು ಅಜ್ಜಿ ಏನು ಅಂದ್ರತೇಳಿ ನೀವು ಬಹಳ ಅದೇನು ಮನ್ಸಿಗೆ ಇಟ್ಕೋಬೇಡ್ರಿ. ಅದು ಯಾಕಂದ್ರಿ ಅಣ್ಣ, ಈ ನಮ್ಮ ಜಗತ್ತದಲ್ಲಿ ಮುಂದೋಗೋರ್ ನೋಡೋದು ಆಗಲ್ರಿ. ಇಲ್ಲ, ಎಲ್ಲಾರನು ನೋಡ್ಕೊಂಡು ಈ ದೇವ್ರ ಅದಾನೋ ಬಿಟ್ಟನೋ ಗೊತ್ತಿಲ್ರಿ ನಂಗಂತೂ. ನಾನ್ ದೇವ್ರನ್ ನಂಬಿನಿ, ಬಟ್ ಆದ್ರ ದೇವ್ರ ನನ್ಗೆ ಯಾವ ಪ್ರತ್ಯಕ್ಷ ಆಗಿಲ್ಲ. ಆದ್ರೂ ನೀವು ನಾನ್ ಯಾವ್ಯಾವ ದೇವ್ರ ಅನ್ಕೊಂಡಿನಲ್ರಿ, ಅಷ್ಟು ದೇವ್ರನ್ನ ನಿಮ್ಮಲ್ಲಿ ಕಾಣ್ತೀನ್ರಿ ನಾನು. ಹೌದು, ನಿಜ ಅಣ್ಣ. ನಾನು ಹ್ಯಾಂಡಿಕ್ಯಾಪ್ಟ್ ಅಣ್ಣ. ನಮ್ದು ಏನಿಲ್ಲ ಅಂದ್ರೆ 600-700 ಕಿಲೋಮೀಟರ್ ಆಗತ್ತೆ ಅಣ್ಣ ನಿಮ್ದು ಆಶ್ರಮಕ್ಕೆ. 700 ಕಿಲೋಮೀಟರ್ ಗಂಟ ನನ್ಗ ಬರ್ಬೇಕಂದ್ರೆ ನಾನು ವೆಹಿಕಲ್ ಮಾಡ್ಬೇಕು. 15,000 ರೂಪಾಯಿ ಬೇಡ್ತಾರೆ. ಅದು ಪರವಾಗಿಲ್ಲ, ಬಟ್ ಆದ್ರೆ ನನ್ನನ್ನ ಎತ್ತಾಕಲಿಕ್ಕೆ ಇಬ್ರು ಬೇಕು. ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ. ಬಟ್ ಆದ್ರೆ ನಿಮ್ಮನ್ನ ನೋಡ್ಬೇಕು ಅನ್ನೋದು ಒಂದೇ ಒಂದ್ ಆಸೆ. ಖಂಡಿತ. ಯಾವ ಊರ್ ನಿಮ್ದು? ನಮ್ದು ಚಡ್ಚನ್ ತಾಲೂಕ್, ಬಿಜಾಪುರ ಜಿಲ್ಲೆ ಚಡ್ಚನ್ ತಾಲೂಕ್ ಬರುತ್ತೆ. ಗೋಡಿಯಾಳ ಅಂತ ಸಣ್ಣ ಹಳ್ಳಿ ಇದೆ. ಸರ್, ನಂಗ ಒಂದ್ ಏನ್ ಆಸೆ ಅಂದ್ರಣ್ಣ, ನಾವು 5 ಜನ ಹೆಣ್ಮಕ್ಳು, ನಾನೇ ಹ್ಯಾಂಡಿಕ್ಯಾಪ್ಟ್, ನಾನೇ ದೊಡ್ಡವಳು. ಬಟ್ ನನ್ಗೆ ಯಾವ ಆಸೆನೂ ಇಲ್ಲ. ನನ್ಗ ಕೈಕಾಲು ಇಲ್ಲ ಅಂತ ಫೀಲಿಂಗ್ ಇಲ್ಲ. ಬಟ್ ಏನಂದ್ರೆ ನಿಮ್ಮನ್ನ ದರ್ಶನ ಪಡೆದು ನಿಮ್ ಪಾದ ಸ್ಪರ್ಶ ಮಾಡಿ ಅದು ಒಂದು ಆಸೆ ಇದೆ ಅಣ್ಣ. ಅಯ್ಯೋ, ಆತರ ಎಲ್ಲ ದೊಡ್ಡಾಗಿ ಇಲ್ಲ, ನಿಜವಾಗ್ಲೂ ಅಣ್ಣ, ನಾನು ಹೇಳ್ತಿರೋದು ನನ್ ಮನಸ್ಫೂರ್ತಿಯಾಗಿ ನನ್ ಕಣ್ಣ ನೀರ್ ಬರ್ತಾ ಇದೆ. ನನ್ ಮನಸ್ ತುಂಬಿ ಹೇಳ್ತಾ ಇದ್ದೀನಿ. ನನಗೆ ಅದೊಂದ್ ಆಸೆ ಇದೆ. ಬಟ್ ಏನಾದ್ರೂ 4 ವರ್ಷ ಬದುಕ್ಬೋದು, ಇನ್ ಬಾಳಾದ್ರೆ 4-5 ವರ್ಷ. ವೀಕ್ ಆಗ್ತಾ ಇದೆ ಬರ್ತಾ ಬರ್ತಾ. ಹಂಗಾಗಿ ನಂಗ್ ಅದೊಂದ್ ಆಸೆ ಇದೆ. ಆಸೆ ಪೂರ್ತಿ ಮಾಡ್ತೀರಾ ಅಣ್ಣ? ನೀವ್ ಆತರ ಎಲ್ಲ ಹೇಳಿದ್ರೆ ನಂಗೆ ತುಂಬಾ ಬೇಜಾರಾಗ್ಬಿಡುತ್ತಮ್ಮ. ದಯವಿಟ್ಟು ಇಲ್ಲ ಅಣ್ಣ, ನಂಗೆ ನಿಮ್ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ ದರ್ಶನ ಪಡ್ಕೋಬೇಕನ್ನೋದು ಅದು ಒಂದೇ ಆಸೆ. ಅಯ್ಯೋ, ಮನೇಲಿ ಅಣ್ಣ ತಮ್ಮ ಯಾರಾದ್ರೂ ಇದ್ರೆ ನಾನ್ ಕರ್ಕೊಂಡು ಹೋಗಿ ಅಲ್ಲಿ ಅಂತ ಹೇಳ್ತಿದ್ದೆ. ಯಾರು ಇಲ್ವಲ್ಲ, ಗಂಡ್ಮಕ್ಳು ಯಾರು ಇಲ್ಲ. ನಮ್ಮ ಅಪ್ಪ ತೀರ್ಕೊಂಡು 5 ವರ್ಷ ಕಂಪ್ಲೀಟ್ ಆಗಿ 6ನೇ ವರ್ಷ ರನ್ನಿಂಗ್ ಇದೆ. ಯಾವ ಊರ್ ಬರುತ್ತೆ ನಿಮ್ದು? ಗೋಡ್ಯಾಳ. ಎಲ್ಲಿ ಬರುತ್ತಮ್ಮ ಅದು? ಚಡ್ಚನ್ ತಾಲೂಕ, ವಿಜಯಪುರ ಜಿಲ್ಲೆ. ವಿಜಯಪುರ ಜಿಲ್ಲೆ. ಆಯ್ತಮ್ಮ, ನಿಮ್ದು ಲೊಕೇಶನ್ ನಮಗೆ ಸೆಂಡ್ ಮಾಡಿ ಅಮ್ಮ. ಲೊಕೇಶನ್, ಊರ್ ಅಡ್ರೆಸ್. ಅಣ್ಣ ಹಾಕ್ತೀನಿ ಅಣ್ಣ. ನೀವು ಬರ್ತೀನಂದ್ರೆ ನಂಗೆ ದೇವ್ರು ಈ ಪ್ರತ್ಯಕ್ಷ ನಿಜವಾಗ್ಲೂ ಆಗಲ್ಲ. ಇಲ್ಲ, ನೀವ್ ಹೇಳಿದ್ರಲ್ಲ ಒಂದ್ 3-4 ವರ್ಷ ದೇವ್ರು ನನ್ಗೆ ಅಷ್ಟೇ ಆಯಸ್ ಕೊಡ್ಬೋದು ಅಂತ. ಹೌದು, ನಿಜ ಮಾತ್ ಕೇಳಿ ಬಹಳ ಬೇಜಾರಾಯ್ತು. ಬಟ್ 100 ವರ್ಷ ಚೆನ್ನಾಗಿರಿ. ನಾನ್ 4 ವರ್ಷ ಹಿಂದಿದ್ದದ್ದು ಈಗಿಲ್ಲ ಅಣ್ಣ. ಬಟ್ ಇನ್ನು 4 ವರ್ಷ ಕಂಪ್ಲೀಟ್ ಆಗುತ್ತ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನ್ ನಿಮ್ಮನ್ನ ದರ್ಶನ ಪಡೆದು ನಿಮ್ ಪಾದ ಮುಟ್ಟಿ ನಮಸ್ಕಾರ ಮಾಡಿದೀನಿ. ನನ್ ಜನ್ಮ ಸಾರ್ಥಕ. ನಾನು ಯಾವ ದೇವಸ್ಥಾನನು ನಂಬಿಲ್ಲ, ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ನಾನು ಎಲ್ಲೂ ಯಾವ್ದ್ರ ಮ್ಯಾಗೂ ನಂಬಿಕೆ ಇಲ್ಲ ಅಣ್ಣ. ನಿಜವಾಗ್ಲು ಯಾರು ದೇವ್ರ ಯಾವ ಕಷ್ಟನೂ ಬಗೆಹರಿಸಲ್ಲ. ಬಟ್ ಆದ್ರೆ ನಿಮ್ಮನ್ನ ದೇವ್ರ ಎಲ್ಲಾ ರೂಪನು ತೊಟ್ಟು ನೀವು ದೇವ್ರಾಗಿ ಬಂದಿರಣ್ಣ ನಮ್ಮ ಭೂಮಿಗೆ. ನೀವ್ ಮಾತ್ ಕೇಳ್ತೀರಿ, ನನಗೆ ಅಳು ಬರುತ್ತಮ್ಮ. ಇಲ್ಲ, ನಿಜವಾಗ್ಲು ಅಣ್ಣ, ಅದ್ ಯಾವ್ದೋ ಕೈಲಾಲರ ಮುದುಕಿ ನಿನ್ನೆ ಮಾತಾಡೋದು ವಿಡಿಯೋ ನೋಡ್ದೆ ಅಣ್ಣ. ನಾನು ನೋಡಿ ನಂಗ ಕೋಪ ಬಾಳ ಬಂದ್ಬಿಡ್ತು. ಅಲ್ಲ, ತನ್ಗೆ ಬದುಕೋಕ ತನ್ಗ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇನ್ನೊಬ್ರ ಮೇಲೆ. ಈಗ ನೋಡಿ, ನಾನು ಹ್ಯಾಂಡಿಕ್ಯಾಪ್ಟ್, ನನ್ಗೀಗ 39 ಏಜು. ನನ್ನ ಬದುಕಿನ ಹೊರೆನ ಯಾರ ಮೇಗ್ನು ಹಾಕಿಲ್ಲ ಅಣ್ಣ. ನಾನ್ ನಿಜವಾಗ್ಲು ಹೇಳ್ತೀನಿ, ದೇವ್ರ ಆಣೆ ಮಾಡಿ.
ನಾನು ಯಾರ ಮೇಗೂ ಹಾಕಿಲ್ಲ. ನನ್ನ ಹಣೆ ಬರ ನಾನು ಹಿಂಗ್ ಹುಟ್ಟಿದೀನಿ ಅಂತ ನಮ್ಮ ಅನುಭವಿಸ್ಬೇಕು. ಅದನ್ ಬಿಟ್ಟು ನಿಮ್ಮನ್ನ ಅಪರಾಧಿ ಸ್ಥಾನದಾಗ ಮಾತಾಡಿ ಇದು ಮಾಡಿದ್ರಲ್ಲ, ನನ್ಗ್ ಬಾಳ ಸಿಟ್ಟು ಬಂತು ಅಣ್ಣ. ಏನ್ ಮಾಡೋದಮ್ಮ, ಎಲ್ಲಾರ್ನು ಮೆಚ್ಚಕ್ ನನ್ ಕೈಲಿ ಆಗಲ್ವಲ್ಲ. ಇಲ್ಲ ನಿಜವಾಗ್ಲು ಯಾರು ಮೆಚ್ಚಿಸ್ಬೇಕಾಗಿಲ್ಲ ಅಣ್ಣ. ನೀವ್ ಯಾರನ್ನು ಮೆಚ್ಚಿಸ್ಬೇಕಾಗಿಲ್ಲ. ದೇವ್ರಂತೂ ನಾನ್ ನೋಡಿಲ್ಲ, ಬಟ್ ಎಲ್ಲಾ ದೇವರಲ್ಲಿ ನಿಮ್ಮನ್ನೇ ಕಾಣ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮ್ ಕಳ್ಸಿ ಅಮ್ಮ ಲೊಕೇಶನ್, ಊರ್ ಅಡ್ರೆಸ್ ಕಳ್ಸಿ ಅಮ್ಮ. ನಾನು ಮಂಜುಳಾ ಹೋಯ್ನಿ ಜೊತೆ ಮಾತಾಡಿದೀನಿ, ಒಂದ್ಸರಿ ನಿಮ್ ಜೊತೆನೂ ಮಾತಾಡಿದೀನಿ. ನೀವು ಆಶ್ರಮ ಕಟ್ತೀನಿ ನಾನು 500 ರೂಪಾಯಿ ಫೋನ್ ಪೇನು ಮಾಡಿದೀನಿ. ಹೇಳ್ಬಾರ್ದು ಇದೆಲ್ಲ ಹೇಳ್ಬಾರ್ದು, ಬಟ್ ಅಂದ್ರೆ ನಿಮಗ ನೀವೇ ಕಷ್ಟದಲ್ಲಿದ್ದು ನನಗೆ ಹೆಲ್ಪ್ ಮಾಡಿದೀರಾ ಅಂದ್ರೆ. ಇಲ್ಲ ಅಣ್ಣ, ನೀವು ಇಲ್ಲಿ ಬಂದ್ರೆ ನೀವು ಇಲ್ಲಿ ಬಂದ್ರೆ ಮತ್ತೆ ನಿಮ್ಗೆ ನನ್ ಕೈಲಿ ಎಷ್ಟಾಗತ್ತೋ ನಾನ್ ಸಹಾಯ ತಗೊಳಕ್ ಬರಲ್ಲ, ನಿಮ್ಮನ್ನ ನೋಡಕ್ ಬರ್ತೀನಮ್ಮ. ಅಣ್ಣ ನಿಮ್ ದರ್ಶನ ಮಾಡಿ ನಾನ್ ನಿಮ್ಮನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ನನ್ ದೇವ್ರ ಮುಟ್ಟದಂಗೆ ನಂಗೆ ಅಷ್ಟು ಸಂತೋಷ ಆಗತ್ತೆ ಅಣ್ಣ. ಥ್ಯಾಂಕ್ ಯು ನಿಮ್ಮ ಪ್ರೀತಿ ಹೀಗೆ ನನ್ ಮೇಲೆ ಇರ್ಲಿ, ಆಶೀರ್ವಾದ ಇರ್ಲಿ. ನಿಜವಾಗ್ಲೂ ಅಣ್ಣ, ನನ್ ಪ್ರೀತಿ ನಿಮ್ ಎಪಿಸೋಡ್ ಎಷ್ಟು ನೋಡಿನೋ ಅಷ್ಟು ನೋಡ್ದಾಗಿನಿಂದ ನನ್ಗೆ ಅಷ್ಟು ಇದು ಸಂತೋಷ ಆಗಿ ನಾನು ಏನು ಯೋಚನೆ ಮಾಡದೆ ನಾನ್ ನಿಮ್ಮನ್ನ ಫೋನ್ ಪೇ ಮಾಡಿದ್ದು. ನನಗೆ ಲೊಕೇಶನ್ ನಿಮ್ದು ಊರ್ ಅಡ್ರೆಸ್ ಕರೆಕ್ಟ್ ಆಗಿ ಕಳ್ಸಿ. ನಾನ್ ಬರೋಕ್ ಮುಂಚೆ ನಾನ್ ನಿಮಗ್ ಕಾಲ್ ಮಾಡ್ಕೊಂಡ್ ಬರ್ತೀನಿ. ಆಯ್ತಮ್ಮ. ಶನೇಶ್ವರ ಒಳ್ಳೇದ್ ಮಾಡ್ಲಿ. ನೀವು ಆರಾಮಾಗಿದ್ದೀರಲ್ಲ ಅಣ್ಣ? ಆರಾಮಿದೀನಿ. ನಿಮ್ಮಂತವ್ರ ಆಶೀರ್ವಾದ. ಊಟ ಅಣ್ಣ? ಊಟ ಆಯ್ತು, ನಿಮ್ದಾಯ್ತಾ? ನಮ್ದು ಆಗಿದೆ ಅಣ್ಣ. ವೈನಿ ಆರಾಮದಾರ? ಎಲ್ಲ ಆರಾಮಿದಾರಮ್ಮ. ಧನ್ಯವಾದಮ್ಮ. ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ.